ಬಳ್ಳಾರಿ ನಗರದಲ್ಲಿ ಇದೇ ಮಂಗಳವಾರ 11ರಂದು ಬೆಳಗ್ಗೆ ಬಳ್ಳಾರಿ ಜಿಲ್ಲಾ ಹಾಲುಮತ ಮಹಾಸಭಾದ ವತಿಯಿಂದ ವಿವಿಧ ಘಟಕ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಜಿಲ್ಲಾ ಅಧ್ಯಕ್ಷರಾದಂತಹ ಜಿಎಸ್ ಈರನಗೌಡ ಹಾಗೂ ಹಿರಿಯರು ಮತ್ತು ಜಿಲ್ಲಾ ಗೌರವ ಅಧ್ಯಕ್ಷರಾದಂತಹ ಕಲ್ಲು ಕಂಬ ಪಂಪಾಪತಿ ಇವರುಗಳ ನೇತೃತ್ವದಲ್ಲಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಕೆ ಯಶೋದಮ್ಮ ಅವರನ್ನ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಸುನೀತಾ ಮತ್ತು ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷರನ್ನಾಗಿ ಮಿಲ್ಲರ್ಪೇಟೆ ಕೆ ನಾಗರಾಜ್, ನಗರ ಖಜಾಂಚಿಯಾಗಿ ಬಂಡಿಹಟ್ಟಿ ರಘು ಅವರನ್ನ ನೇಮಕ ಮಾಡಿ ಆದೇಶ ಪತ್ರ ವಿತರಣೆ ಮಾಡುವ ಮೂಲಕ ಶುಭವನ್ನ ಹಾರೈಸಲಾಗಿದೆ. ನಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಕಲ್ಲುಕಂಬ ಪಂಪಾಪತಿ ಅವರು ಮಾತನಾಡಿದ್ದು, ಹಾಲುಮತ ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವ ಗುಣವನ್ನ ಬೆಳೆಸಿಕೊಳ್ಳಬೇಕೆಂದು ಹೇಳಿದ್ದ ಅವರು, ಏಕೆಂದರೆ ಹಾಲು ಕೆಡಬಹುದು, ಆದರೆ ನಮ್ಮ ಹಾಲುಮತ ಜನರ ಮನಸ್ಸು ಕೆಡುವುದಿಲ್ಲ. ಅದು ನಮ್ಮ ಹಾಲುಮತ ಸಮಾಜ ವತಿಯಿಂದ ಇದೊಂದು ಹೆಮ್ಮೆಯ ಸಂಗತಿ ಎಂದು ತಮ್ಮ ಅನಿಸಿಕೆಯನ್ನು ಇದೇ ವೇಳೆ ಕಲ್ಲುಕಂಬ ಪಂಪಾಪತಿಯವರು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಅಧ್ಯಕ್ಷರಾದಂತಹ ಜಿಎಸ್ ವೀರನಗೌಡ ಅವರು ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾಸಭಾದ ಪದಾಧಿಕಾರಿಗಳು ಸಮಯ ಸಿಕ್ಕಾಗ ಸಮಾಜದ ಒಂದೊಂದು ಮನೆಗಳಿಗೆ ಹೋಗುವ ಕೆಲಸವನ್ನ ಮಾಡಬೇಕು. ಯಾವ ರೀತಿ ಅಂದರೆ ಔತಣ ಕೂಟ ಮಾಡುವ ಮೂಲಕ ನಮ್ಮ ಸಮುದಾಯವನ್ನ ಬೆಳೆಸಿ ಎಲ್ಲಾ ರೀತಿಯ ಕೆಲಸ ಕಾರ್ಯ, ಹೋರಾಟ, ಸೇವೆ ಹೀಗೆ ಹಲವು ಕೆಲಸಗಳನ್ನ ಮಾಡುವ ಮೂಲಕ ಸಂಘವನ್ನ ಮುನ್ನಡೆಸಿಕೊಂಡು ಹೋಗಬೇಕೆಂದು ತಿಳಿಸಿ ಶುಭವನ್ನ ಹಾರೈಸಿದ್ದಾರೆ. ಇದೇ ವೇಳೆ ನೂತನ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆ ಯಶೋದಮ್ಮ ಅವರು ಮಾತನಾಡಿದ್ದು, ಇಂತಹ ಹಾಲುಮತ ಮಹಾಸಭಾ ಸಂಘಟನೆ ನನಗೆ ಇಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಾನು ನಿರ್ವಹಿಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಂಘವನ್ನ ನಡೆಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋನಾಳ ಶಿವಣ್ಣ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಹೊನ್ನೂರ ಸ್ವಾಮಿ, ನಗರದ ಅಧ್ಯಕ್ಷರಾದಂತಹ ಶ್ರೀಕಾಂತ್, ಅಮೀನ್, ರಜಿಯಾ, ವಿಜಯಲಕ್ಷ್ಮಿ, ಚಂದ್ರಶೇಖರ್, ಬಂಡೆಟ್ಟಿ, ಹೊನ್ನೂರ ಸ್ವಾಮಿ, ಜಿಲ್ಲಾ ಖಜಾಂಚಿಯಾದ ಸಣ್ಣ ಹೊನ್ನೂರು ಸ್ವಾಮಿ, ನಗರ ಉಪಾಧ್ಯಕ್ಷ ಚಂದ್ರಶೇಖರ್, ಜಿ ಮಲ್ಲಯ್ಯ, ಶಿವರುದ್ರಗೌಡ, ಮಧುಸೂದನ್ ಗೌಡ, ರಮೇಶ್, ಸಹರ್, ಶಕುಂತಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಹಾಲುಮತ ಸಮಾಜದಲ್ಲಿ ಬಹಳ ಜ್ಞಾಪಕ ಇರತಕ್ಕಂಥ ದಿನ. ಕಾರಣ ಇಷ್ಟೇ, ಸಾಮಾನ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಇದೆ, ರಾಜ್ಯ ಕುರುಬರ ಸಂಘ ಇದೆ, ತಾಲೂಕು ಮಟ್ಟದಲ್ಲಿ ಕುರುಬರ ಸಂಘಗಳಿದ್ದಾವೆ. ಎಲ್ಲ ಕಡೆ ಕೂಡ ಮಾಮೂಲು ಅಧ್ಯಕ್ಷರು, ಕಾರ್ಯದರ್ಶಿಗಳು ಮಾಡ್ತಾನೆ ಇರ್ತಾರೆ. ಅವ್ರವ್ರ ಪಾಲಿನ ಕೆಲಸ ಅವ್ರ ಕೈಲಾದಷ್ಟು ಮಾಡ್ತಾನೆ ಬಂದಿದ್ದಾರೆ. ಏನಾದರೂ ಕೂಡ ಆದರೆ ಮಹಿಳೆಗೆ ಪ್ರಾಧಾನ್ಯ ಕೊಟ್ಟಂಥ ಒಂದು ಅಮರವಾದ ದಿನ ಇವತ್ತು ಅಂತ ನಾನು ಹೇಳಲಿಕ್ಕೆ ಸಂತೋಷ. ಮಹಿಳೆಯರ ಬಗ್ಗೆ ಒಬ್ಬರು ಇಬ್ಬರು ಡೈರೆಕ್ಟ್ಗಳು ಇರ್ತಿದ್ರು, ಆ ಗಂಡಸರ ಧ್ವನಿಯಲ್ಲಿ ಅವ್ರಿಗೆ ಕಾಣ್ತಾನೆ ಇದ್ದಿಲ್ಲ. ಆದರೂ ಕೂಡ ಇವಾಗ UM ಸ್ವಲ್ಪ ಮಾನವ ಹಕ್ಕು ಒಂದು ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ನ್ಯೂನ್ಯತೆಗಳೇನು, ನೋವೇನು, ನಷ್ಟ ಏನು ಸ್ವಲ್ಪ ಜಾಸ್ತಿ ಅವರಿಗೆ ವಿಚಾರ ಗೊತ್ತೇ ಇರ್ತದೆ, ಸಹಜವಾಗಿ ಗೊತ್ತಿರ್ತದೆ. ಮಾನವತೆ ಎಲ್ಲಿದೆ ಅಲ್ಲಿ ಮನಸ್ಸು ಇದ್ದೇ ಇರ್ತದೆ. ಮನಸ್ಸಿಲ್ಲದವ್ರು ಮಾನವೀಯತೆಗಾಗಿ ಕೆಲಸ ಮಾಡೋದೇ ಇಲ್ಲ. ಅದಕ್ಕೆ ಒಂದು ಡೆಸಿಗ್ನೇಷನ್ ಬೇಕು ಅಂತ ಏನಿಲ್ಲ. ಆದರೂ ಕೂಡ ಇವತ್ತು ಹಾಲುಮತ ಸಮಾಜಕ್ಕೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಅದನ್ನು ಎಚ್ಚೆತ್ತುಕೊಂಡು ಒಬ್ಬ ಧೀಮಂತ ಮಹಿಳೆಗೆ ಸಾರ್ವಜನಿಕರಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಮಾತಾಡಬೇಕು, ನಮ್ಮ ಇತಿಮಿತಿಗಳೇನು ಅವನ್ನೆಲ್ಲ ಅರ್ಥಕೊಂಡು ತಿಳಿಸುವಂಥ ಒಂದು ಸಮರ್ಥ ಅಭ್ಯರ್ಥಿಯನ್ನು ಇವತ್ತು ಯಶೋದಮ್ಮನವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ. ಇದು ಶುಭಾರಂಭ ಅಂತಂದೇಳಿ ನಾನು ಭಾವಿಸ್ತೀನಿ. ಅದೇ ರೀತಿ ಇತರೆ ಸಾಮಾಜಿಕ ಬದುಕಿನಲ್ಲಿ ಸಹಾಯ ಸಹಕಾರ ನೀಡಿದಂಥ ನಮ್ಮ ಹೊಸಮನಿ ಅವ್ರಿಗೂ ಕೂಡ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಿದ್ವಿ. ಶುಭಾರಂಭ ಆಗಲಿ, ಒಳ್ಳೆಯ ಎಲ್ಲರೂ ಕೂಡ ಸಹಕಾರ ಮಾಡಿರಿ, ಎಲ್ಲರೂ ಗೌರವವಾಗಿ ನಡ್ಕೊಳ್ರಿ. ಯುವ ನಾಯಕ ನಾಗರಾಜ್ ಯಾವತ್ತೂ ಕೂಡ ಸಮಾಜ ಪರವಾಗಿ ಕೆಲಸ ಮಾಡ್ತಾನೇ ಬಂದಿದ್ದಾರೆ. ನನಗೆ ಕುರುಬ ಸಂಘದಾಗಿದ್ದೆಲ್ಲ ಗೊತ್ತು. ಹೊರಗೆ ಎಲ್ಲೇ ಇರಲಿ ಸಮಾಜ ಕೆಲಸ ಅಂದರೆ ನಮ್ಮ ನಾಗರಾಜ್ ಯಾವತ್ತೂ ಜೊತೆಗಿರ್ತಾನೆ. ನಾವು ಅವತ್ತನ್ನು ನಮ್ಮ ಮಳೆಯನ್ನು ಭಾಳ ಗೌರವಿಸ್ತೀವಿ. ಆಮೇಲೆ ಒಂದು ಸ್ವಭಾವಗಳು ಕೂಡ ಭಾಳ ಸೌಜನ್ಯಪೂರ್ವಕವಾಗಿದ್ದಾವೆ. ಯಾವುದೇ ಅಂಥ ಅಚ್ಚುಕಟ್ಟು ಹೋಗೋದಿಲ್ಲ. ಹುಡುಗ ಒಳ್ಳೆಯದು ಮಾಡಿದ್ರಿ. ಈರನಗೌಡರು ಒಳ್ಳೆಯ ಆಯ್ಕೆಗಳನ್ನು ಮಾಡಿದ್ದಾರೆ. ಇವತ್ತು ಆ ಈರನಗೌಡರನ್ನ ಮತ್ತು ಸಮಾಜದ ಎಲ್ಲ ಬಂಧುಗಳನ್ನು ಕೂಡ ಆ ಕಾರಣಕ್ಕಾಗಿ ಭಾಳ ಚೆನ್ನಾಗಿ ಮಾಡಿರಿ. ಭಾಳ ಸಂತೋಷ. ಈ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಏನು ಕಳ್ಕೊಂಡ್ರು ಸಂಪಾದಿಸ್ಬೋದು, ನಾವು ಕ್ಯಾರೆಕ್ಟರ್ ಕಳ್ಕೊಂಡ್ರೆ ಸಂಪಾದಿಸೋಕ್ಕಾಗೋದಿಲ್ಲ. ಆ ಎಚ್ಚರದಿಂದ ಮಾಡ್ಕೊಂಡು ಹೋಗ್ರಿ. ನೀವು ಯಾವತ್ತೇ ಕರೀರಿ, ನಿಮ್ಮ ಪರವಾಗಿ ಸಮಾಜದ ಮುಖಿಯಾಗಿ ಕೆಲಸ ಮಾಡುವಂಥ ಕಾರ್ಯಗಳಿಗೆ ನಮ್ಮ ಸಹಕಾರ, ನಿಮ್ಮ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ನಿರಂಜನ ಸ್ವಾಮಿ ಅವರು ಮುಂದೆ ಇದರಿಂದ ಆಶೀರ್ವಾದದಿಂದ ಇವತ್ತು ನನಗೆ ಹಾಲುಮತ ಮಹಾಸಭೆ ಅಂತ ಒಂದು ಮಹಿಳಾ ಘಟಕ ಅಧ್ಯಕ್ಷರಾಗಿ ಮಾಡಿದರು. ಇವತ್ತು ಈ ಕೆಲಸ ಏನು ನನಗೆ ಕೊಟ್ಟಿದ್ದಾರಲ್ಲ, ಈ ಕೆಲಸ ಸಾಮಾನ್ಯವಾಗೆಲ್ಲ ಒಂದು ಉನ್ನತ ಮಟ್ಟಿಗೆ ನಾನು ತಲುಪಿಸ್ತೀನಿ ಅಂತೇಳಿ ಈ ಸಮಯದಲ್ಲಿ ಎಲ್ಲರ ಮುಂದೆ ನಾನು ಮಾತಾಡೋಕ್ಕೆ ನಾನು
ಮಾಡಿ ತೋರಿಸ್ತೀನಿ. ಇದುವರೆಗೆ ನಾನು ನಮ್ಮ ಸಮಾಧಾನ ಅಲ್ಲದೆ ಮತ್ತೆ ಬೇರೆ ಸಮಾಜದ ವ್ಯಕ್ತಿಗಳಿಗೆ 250 ಮದುವೆಗಳನ್ನು ಮಾಡಿದ್ದೀನಿ. ಈಗ ಮತ್ತೆ ಇದೊಂದು ಗುರುತಿಸಿಕೊಂಡು ನಮ್ಮ ಹಿರಿಯರು ನಮಗೆ ಇದೊಂದು ಕೆಲಸ ಇಟ್ಟಿದ್ದಾರೆ. ಈಗ ಅದೇ ರೀತಿಯಾಗಿ ಇದೇ ಹಾಲುಮತ ಮಹಾಸಭಾ ಮುಂದೆ ಒಂದು ದೊಡ್ಡ ಶಕ್ತಿಯಾಗಿ ಅವರ ನೋವನ್ನ ಅದೇ ಮಠಕ್ಕ ಸ್ವಾಮೀಜಿ ಹತ್ರ ಕೂತ್ಕೊಂಡು ನಾವು ಹೋರಾಟ ಮಾಡಿ ಆ ನೋವನ್ನ ತೆಗೆದು ಆ ಯಪ್ಪನ್ನ ಏನ್ ದುಃಖ ಐತಲ್ಲ ಒಳಗಡೆ ಅದನ್ನ ನಾನು ಕಳಂಕ ಬರಂತ ಒಂದು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟ ಈ ಗೌರವಧೀಶರಾಗಿರ್ತಕ್ಕಂಥ ಕಲ್ಕಂಬ ಪಪ್ಪಪ್ಪದೊಳಗ ಅವರಿಗೆ ನಾನು ಮಹಾಸಭಾ ಕಡೆಯಿಂದ ಅದೇ ರೀತಿಯಾಗಿ ಈಗ ತಾನೇ ಕಾರ್ಯಾಧ್ಯಕ್ಷರಾಗಿ ನಮ್ಮ ಹಿರಿಯ ಯುವ ನಾಯಕ ಬಿಲ್ಲರ್ಪೇಟೆ ನಾಗರಾಜಣ್ಣ ಅವರು ಸಹ ಹಾಲುಮತ ಮಹಾಸಭಾ ಕಡೆಯಿಂದ ಅದೇ ರೀತಿಯಾಗಿ ಮಹಿಳಾ ಅಧ್ಯಕ್ಷರು ಯಶೋಧಕ್ಕ ಅವರ ಮೊನ್ನೆ ಕಾರ್ಯಕ್ರಮ ಬಹಳ ಅದ್ಭುತ ಮಾಡಿದ್ದೀರಿ. ಅದು ಮುಂದೆ ಸಹ ನಿಮಗೆ ಹಾಲುಮತ ಮಹಾಸಭಾ ಯಾವತ್ತಿಗೂ ಬೆನ್ನಿಗಿರುತ್ತೆ ಅಂತ ಹೇಳ್ತಾ ನೀವು ಇವತ್ತೇನೋ ನೀವು ಅಧ್ಯಕ್ಷರಾಗಿ ಇದು ಮಾಡ್ತೀರಲ್ಲಕ್ಕ ಅದನ್ನ ಮುಂದೆ ನೀವು ಇನ್ನ ನಿಮ್ದಾದಂಥ ಮಹಿಳೆ ಏನೋ 50-50 ಅಂತ ಐತಲ್ಲ ಆ 50 ನೀವು ನಮ್ಮ ಸಮಾಜದ ಹೆಣ್ಮಕ್ಳು ಅಥವಾ ಎಲ್ಲ ಸಮಾಜದಲ್ಲಿ ಹೆಣ್ಮಕ್ಳು ಜೊತೆಗೂಡಿ ಶಕ್ತಿ ಕೊಡಂತ ಕೆಲಸ ಮಹಾಸಭಾ ಮಾಡ್ಬೇಕಂತ ಹೇಳ್ತಾ ನಮ್ಮ ಮಹಾಸಭಾ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅಂತ ಇದು ಸೂರ್ಯ ನ್ಯೂಸ್ ಕನ್ನಡ.